ಕಂದಾಯ ಕಚೇರಿಯಲ್ಲಿ ಕೋತಿಗಳದ್ದೇ ಕಾರುವಾರು. ಕೋಲಾರದ ಮುಳಬಾಗಿಲಿನ ತಾಲೂಕು ಕಚೇರಿಯದು. ಕಂದಾಯ ಇಲಾಖೆ ರೆಕಾರ್ಡ್ ರೂಮ್ಗೆ ಕೋತಿಗಳ ಎಂಟ್ರಿ ಕೊಟ್ಬಿಟ್ಟಿದೆ. ಕೋತಿಗಳು ಅಲ್ಲೆಲ್ಲ ಓಡಾಡ್ತಾ ಇರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ದಾಖಲೆಗಳನ್ನು ಹೇಗೆ ರಕ್ಷಣೆ ಮಾಡ್ತೀರಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ದಾಖಲೆಗಳಿಗೆ ಕಚೇರಿಯಲ್ಲಿ ರಕ್ಷಣೆ ಇಲ್ಲ ಅಂತಲೂ ಕಿಡಿಕಾರ್ತಿದ್ದಾರೆ. ತಾಲೂಕು ಕಚೇರಿ ಸಿಬ್ಬಂದಿ ವಿರುದ್ಧವೂ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಂದಾಯ ಇಲಾಖೆಯ ರೆಕಾರ್ಡ್ಗಳನ್ನು ರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿ ಸಿಬ್ಬಂದಿ ಮೇಲಿದೆ. ಆದರೆ ಈ ರೀತಿ ಕಂದಾಯ ಕಚೇರಿಯಲ್ಲಿ ಕೋತಿಗಳು ನುಗ್ಗುತ್ತವೆ, ಇಲಾಖೆಯ ರೆಕಾರ್ಡ್ ರೂಮ್ಗೆ ಎಂಟ್ರಿ ಕೊಡ್ತವೆ, ಅಲ್ಲಿ ಓಡಾಡ್ತಾ ಇರುವಂತಹ ಕೋತಿಗಳ ವಿಡಿಯೋ ಕೂಡ ವೈರಲ್ ಆಗಿದೆ. ನೋಡಿ ಯಾವ ಪರಿ ಕೋತಿಗಳು ಓಡಾಡ್ತಾ ಇವೆ ಅಂತ. ಪ್ರಮುಖವಾದಂತಹ ದಾಖಲೆಗಳಿರುವಂತಹ ಜಾಗ ಕೋಲಾರ ಮುಳಬಾಗಿಲಿನ ತಾಲೂಕು ಕಚೇರಿಯ ಇದು. ಇಲ್ಲಿ ಈ ರೀತಿ ರೆಕಾರ್ಡ್ಗಳು ನಿಲ್ಲಿಸುವಂತಹ ಜಾಗದಲ್ಲಿ ನೋಡಿ, ಅಲ್ಲಿ ಸಿಬ್ಬಂದಿಗಳು ಓಡಾಡ್ಕೊಂಡಿದ್ದಾರೆ, ಕೋತಿಗಳು ಓಡಾಡ್ಕೊಂಡಿವೆ. ರಕ್ಷಣೆ ಇಲ್ಲ ಹಾಗಿದ್ರೆ ದಾಖಲೆಗಳಿಗೆ. ನಾವು ಪ್ರತಿನಿಧಿ ರಾಜೇಂದ್ರ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ರಾಜೇಂದ್ರ, ಇದೇನಿದು ನಿಜಕ್ಕೂ ಕೂಡ ಕಚೇರಿನ ಈ ರೀತಿ ಕೋತಿಗಳ ಅಡ್ಡ ಮಾಡ್ಕೊಂಡ್ಬಿಟ್ಟಿವೆ, ಆದ್ರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ? ದಾಖಲೆಗಳ ರಕ್ಷಣೆ ಜವಾಬ್ದಾರಿ ಇಲ್ವಾ ಸಿಬ್ಬಂದಿಗಳಿಗಾಗಿದ್ರೆ ಅಂತ? ಪ್ರತಿಮಾ, ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡುವಂಥದ್ದು ಇರ್ಬೋದು ಅಥವಾ ಪ್ರಮುಖ ದಾಖಲೆಗಳ ಮಿಸ್ಸಿಂಗ್ ಅಂದ್ರೆ ರೆಕಾರ್ಡ್ ರೂಮ್ ಇಂದಾನೇ ಮಿಸ್ಸಿಂಗ್ ಆಗುವಂತ ಪ್ರಕರಣಗಳು ಮಾಲೂರು ಮತ್ತೆ ಕೋಲಾರ ಸೇರಿದಂತೆ ಮುಳಬಾಗ್ಲಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಕೇಳಿ ಬಂದಿತ್ತು. ಆ ಬೆನ್ನಲ್ಲೇ ಈ ರೀತಿಯ ಒಂದು ನಿರ್ಲಕ್ಷ್ಯತೆ ವಹಿಸ್ತಾ ಇರುವಂತದ್ದು ನಿಜಕ್ಕೂ ಖಂಡನೀಯ. ಯಾಕಂದ್ರೆ ಸಾರ್ವಜನಿಕರು ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಜನರ ಪ್ರಮುಖ ದಾಖಲೆಗಳೆಲ್ಲವೂ ಅಂದ್ರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರ್ಬೋದು ಅಥವಾ ಜಮೀನಿನ ದಾಖಲೆಗಳಿರ್ಬೋದು ಎಲ್ಲವೂ ಕೂಡ ಒಂದು ರೆಕಾರ್ಡ್ ರೂಮ್ ಅಲ್ಲಿ ಇರುತ್ತೆ. ಅದನ್ನ ಎಷ್ಟು ಆದ್ರೆ ಅಷ್ಟು ಸುರಕ್ಷಿತವಾಗಿ ಇಡಬೇಕಾದಂತ ಜವಾಬ್ದಾರಿ ಕಂದಾಯ ಇಲಾಖೆ ಅಧಿಕಾರಿಗಳದು. ಆದ್ರೆ ಆ ಕೋತಿಗಳೇ ಸರಾಗವಾಗಿ ಬಂದು ಹೋಗ್ತಾ ಇದಾವೆ. ಇವಾಗ ಕೋತಿಗಳು ಬಂದಲ್ಲಿ ಗಲೀಜ್ ಮಾಡ್ತು ಅಥವಾ ಅದನ್ನ ದಾಖಲೆಗಳನ್ನ ಹರಿದಾಕ್ತು ಅಥವಾ ಅದೇ ಕಿಟಕಿಯಿಂದ ಬೇರೆ ದಾಖಲೆಗಳನ್ನ ತಂದು ಹಾಕಿ ಅದನ್ನ ಆಡ್ ಮಾಡಿಸುವಂಥದ್ದು, ಈ ರೀತಿ ಏನ್ ಬೇಕಾದ್ರೂ ನಡಿಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಸರಾಗವಾಗಿ ಕೋತಿಗಳು ಓಡಾಡ್ತಾ ಇದಾವೆ, ಜನಗಳು ಹೋಗಿ ಬಂದು ಮಾಡ್ತಾ ಇದ್ದಾರೆ. ಇಷ್ಟು ಪ್ರಮುಖವಾದಂತ ದಾಖಲೆಗಳನ್ನ ಬಂದೋಬಸ್ತ್ ಮಾಡ್ಬೇಕಾಗಿರುವಂತ ಜವಾಬ್ದಾರಿ ಇರುವಂತ ಅಧಿಕಾರಿಗಳು ಈ ರೀತಿಯ ನಿರ್ಲಕ್ಷ್ಯ ವಹಿಸಿರುವಂತದ್ದು ನಿಜಕ್ಕೂ ಬೇಸರದ ಸಂಗತಿ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗತ್ತೆ. ಮತ್ತೆ ಇದರಲ್ಲಿ ಪ್ರಮುಖವಾದಂತ ದಾಖಲೆಗಳು ಮಿಸ್ ಆದಂತ ಸಂದರ್ಭದಲ್ಲಿ ಜನ ಕೋರ್ಟು ಕಚೇರಿ ಅಲಿಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಹಾಗಾಗಿ ಇದನ್ನ ಎಷ್ಟು ಸಾಧ್ಯ ಆದ್ರೆ ಅಷ್ಟು ಬಂದೋಬಸ್ತಾಗಿ ಇಡಬೇಕಾಗಿರುವಂತ ಜವಾಬ್ದಾರಿ ಇಲಾಖೆದಿದೆ. ಹಾಗಾಗಿ ಇಲ್ಲಿ ನಿರ್ಲಕ್ಷ್ಯ ಅನ್ನುವಂಥದ್ದು ಎದ್ದು ಕಾಣ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ರಾಜೇಂದ್ರ. ನೋಡಿ, ಕಂದಾಯ ಇಲಾಖೆ ರೆಕಾರ್ಡ್ ರೂಮ್ ಇದು. ಎಷ್ಟು ಈಸಿಯಾಗಿ ಆರಾಮಾಗಿ ಕೋತಿಗಳು ಓಡಾಡ್ಕೊಂಡಿವೆ. ಅವುಗಳು ಬಂದರೂ ಕೂಡ ಇದು ಸಮಸ್ಯೆನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಸಿಬ್ಬಂದಿಗಳು ಕೂಡ ಓಡಾಡ್ಕೊಂಡಿದ್ದಾರೆ. ಅವು ಬರದಂತೆ ತಡೆಯೋ ಕ್ರಮಕ್ಕೆ ಮುಂದಾಗಬೇಕಾಗಿತ್ತು. ಆ ಕಿಟಕಿಗಳನ್ನು ಬಂದ್ ಮಾಡಿಸುವಂಥ ಅಲ್ಲಿ ವ್ಯವಸ್ಥೆ ಆಗಬೇಕಾಗಿತ್ತು. ಯಾಕೆ ಆಗ್ತಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಜನರು ಕೇಳ್ತಿದ್ದಾರೆ. ರೈತ ಸಂಘದ ಉಪಾಧ್ಯಕ್ಷರಾದಂಥ ಕೆ ನಾರಾಯಣಗೌಡರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಾರಾಯಣಗೌಡ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಮುಳಬಾಗಿನ ತಾಲೂಕು ಕಚೇರಿ ಕತೆ ಏನು ಅಂತ? ಈಗ ಜನರ ರೆಕಾರ್ಡ್ಗಳನ್ನ ರಕ್ಷಣೆ ಜವಾಬ್ದಾರಿ ವಹಿಸ್ತಿಲ್ವಾ ಸಿಬ್ಬಂದಿ? ತಾವು ಈ ಬಗ್ಗೆ ಏನಾದ್ರು ಪ್ರಶ್ನೆ ಮಾಡಿದ್ರಾ? ಪ್ರಶ್ನೆ ಮಾಡಿದ್ರು ಅಲ್ಲಿಗೆ ಸ್ಪಂದನೆ ಮಾಡೋರಿಲ್ಲ. ಈ ಘಟನೆ ಆಗಿ 4 ದಿನ ಆಗಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರು ಇಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಇನ್ನ ಸ್ಥಳೀಯ ಶಾಸಕರಿಗೆ ಇದು ಬೇಕಾಗಿಲ್ಲ. ಇನ್ನ ಅಲ್ಲಿ ತಾಲೂಕು AC ಅವ್ರನ್ನ ಕೇಳಿದ್ರೆ ಹೌದಾ ನಾನು ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಬರೀ ಕೋತಿಗಳ ಆಟ ಅಲ್ಲ, ಅಲ್ಲಿ ಮನುಷ್ಯರೇ ಕೋತಿಗಳ ಆಟ ಆಡ್ತಾರೆ. ಯಾಕಂದ್ರೆ ಬೆಲೆ ಬಾಳುವಂತಹ ಕೋಟ್ಯಾಂತರ ರೂಪಾಯಿ ಅಂದ್ರೆ 1 ಎಕರೆ 2 ಕೋಟಿ 3 ಕೋಟಿ ಬೆಲೆ ಬಾಳುವಂತ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಕಡತಗಳು ಇವತ್ತು ದಾಖಲೆ ವಿಭಾಗದಲ್ಲಿಲ್ಲ. ಇವತ್ತು ಕೋತಿಗಳೇ ಬಂದು ಒಳಗಡೆ ಇದು ಮಾಡ್ತದೆ ಅಂದ್ರೆ ಇನ್ನ ಆ ಕಡತಗಳ ರಕ್ಷಣೆ ಎಲ್ಲಿದೆ? ಆ ಕಿಟಕಿಗಳಿಗೆ ಜಾಲರ ಇಲ್ಲ, ಒಳಗಡೆ ಇದಿಲ್ಲ. ನಾವು ಸ್ಕ್ಯಾನ್ ಮಾಡಿ ಹಾಕಿದೀವಿ ಅಂತಾರೆ, ಯಾವ್ದು ಸ್ಕ್ಯಾನ್ ಆಗಿಲ್ಲ. ಬಡವರ ಯಾವ್ದಾನ ಒಂದು ಅರ್ಜಿ ಹಾಕಿದ್ರೆ ವರ್ಷ ಆದ್ರೂ ಹಿಂಬರವನೂ ಕೊಡಲ್ಲ, ಅಲ್ಲಿ ಕಡತನೂ ಸಿಗ್ತಾ ಇಲ್ಲ. ಈಗ ಕೋತಿಗಳು ಹೋಗಿ ಇರೋಂತ ದಾಖಲೆಗಳನ್ನ ಅರ್ಧ ಹಾಕಿದ್ರೆ ಆ ದಾಖಲೆಗಳನ್ನ ಯಾರು ಮಾಡ್ಕೊಡ್ತಾರೆ? ನಿಜ ಅಲ್ಲ, ಯಾರು ಮಾಡ್ಕೊಡ್ತಾರೆ ಅಂತ ನಾವು ಯಾಕಂದ್ರೆ ಸಾರ್ವಜನಿಕ ಪಾಪ ಅಲ್ಲಿ ಇಡೀ ಶಾಪ ಆಗ್ತಾ ಇರ್ತಾರೆ ಅಲ್ಲಿ ಅಲ್ಲಿ ಅಧಿಕಾರಿಗಳ ಮೇಲೆ. ಎಸ್ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ನೋಡೋಣ ನಾರಾಯಣಗೌಡ್ರೆ. ಈಗ ವಿಸ್ತೃತವಾದಂತಹ ವರದಿಯನ್ನ TV9 ಮಾಡಿದೆ. ಎಚ್ಚೆತ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಧನ್ಯವಾದ TV9 ಜೊತೆ ಮಾತನಾಡಿದಕ್ಕೆ.